ಇರಾನ್ನಲ್ಲಿ ನಾಯಕತ್ವ ಬದಲಾಗಿದ್ರೆ ಇಸ್ರೇಲ್ ಮತ್ತೆ ದಾಳಿ ಮಾಡುತ್ತದೆಯಾ? ಮಧ್ಯಪ್ರಾಚ್ಯ ಮತ್ತೊಂದು ಮಹತ್ವದ ತಿರುವಿನಲ್ಲಿದೆ. ಇರಾನ್ನಲ್ಲಿನ ಅತ್ಯುನ್ನತ ಮಟ್ಟದ ನಾಯಕತ್ವ ಬದಲಾಗಿದ್ರೆ, ವಿಶೇಷವಾಗಿ ಸುಪ್ರೀಂ ಲೀಡರ್ ಸ್ಥಾನದಲ್ಲಿ ಬದಲಾವಣೆಯಾಗಿದ್ರೆ, ಎಲ್ಲರೂ ಕೇಳುತ್ತಿರುವ ಪ್ರಶ್ನೆ ಒಂದೇ: ಇಸ್ರೇಲ್ ಮತ್ತೆ ದಾಳಿ ಮಾಡುತ್ತದೆಯಾ? ಇದನ್ನು ಅರ್ಥಮಾಡಿಕೊಳ್ಳಲು ಭಾವನೆಗಳನ್ನು ಬಿಟ್ಟು ತಂತ್ರಜ್ಞಾನದ ದೃಷ್ಟಿಯಿಂದ ನೋಡಬೇಕು. ಬಹುವರ್ಷಗಳಿಂದ ಇಸ್ರೇಲ್ಗೆ ಇರಾನ್ ದೊಡ್ಡ ಭದ್ರತಾ ಸವಾಲಾಗಿದೆ. ಕಾರಣಗಳು ಸ್ಪಷ್ಟ: ಕ್ಷಿಪಣಿ ಕಾರ್ಯಕ್ರಮ, ಅಣು ಯೋಜನೆ ಮತ್ತು ಪ್ರಾದೇಶಿಕವಾಗಿ ಬೆಂಬಲಿಸುವ ಸಶಸ್ತ್ರ ಗುಂಪುಗಳು. ಆದರೆ ನಾಯಕತ್ವ ಬದಲಾವಣೆ ನಡೆದರೆ ಅದು ತಕ್ಷಣವೇ ಅಪಾಯ ಕಡಿಮೆಯಾಗುತ್ತದೆ ಎಂಬುದಕ್ಕೆ ಗ್ಯಾರಂಟಿ ಇಲ್ಲ. ಇಸ್ರೇಲ್ ದೃಷ್ಟಿಯಿಂದ ಎರಡು ಸಾಧ್ಯತೆಗಳಿವೆ. ಮೊದಲದು ಅಸ್ಥಿರತೆ. ನಾಯಕತ್ವ ಬದಲಾದಾಗ ಒಳರಾಜಕೀಯ ಗೊಂದಲ ಉಂಟಾಗಬಹುದು. ಕಠಿಣ ನಿಲುವಿನ ಗುಂಪುಗಳು ತಮ್ಮ ಶಕ್ತಿಯನ್ನು ತೋರಿಸಲು ಹೆಚ್ಚು ಆಕ್ರಮಣಕಾರಿ ಕ್ರಮ ಕೈಗೊಳ್ಳಬಹುದು. ಅಂಥ ಪರಿಸ್ಥಿತಿಯಲ್ಲಿ ಇಸ್ರೇಲ್ ಮುನ್ನೆಚ್ಚರಿಕೆಯ ದಾಳಿ ನಡೆಸುವ ಸಾಧ್ಯತೆಯಿರುತ್ತದೆ. ಎರಡನೆಯದು ಅಧಿಕಾರ ಮತ್ತಷ್ಟು ಕೇಂದ್ರೀಕರಣ. ಹೊಸ ನಾಯಕ ಹೆಚ್ಚು ಕಠಿಣ ನಿಲುವು ಹೊಂದಿದ್ದರೆ ಇಸ್ರೇಲ್ ದೃಷ್ಟಿಯಲ್ಲಿ ಅಪಾಯ ಇನ್ನಷ್ಟು ಹೆಚ್ಚಾಗಬಹುದು. ಆಗ ಕ್ಷಿಪಣಿ ತಾಣಗಳು, ಅಣು ಸೌಲಭ್ಯಗಳು ಅಥವಾ ಪ್ರಾಕ್ಸಿ ನೆಟ್ವರ್ಕ್ಗಳ ಮೇಲೆ ಗುರಿತಪ್ಪದ ದಾಳಿ ನಡೆಯಬಹುದು. ಆದರೆ ಇನ್ನೊಂದು ವಾಸ್ತವವೂ ಇದೆ: ಇಸ್ರೇಲ್ ಪ್ರತಿಯೊಂದು ಹೆಜ್ಜೆಯನ್ನು ಲೆಕ್ಕ ಹಾಕಿಯಿಡುತ್ತದೆ. ದೊಡ್ಡ ದಾಳಿ ನಡೆದರೆ ಇರಾನ್ ನೇರವಾಗಿ ಅಥವಾ ಲೆಬನಾನ್ನ ಹೆಜ್ಬುಲ್ಲಾ ಮುಂತಾದ ಗುಂಪುಗಳ ಮೂಲಕ ಪ್ರತಿದಾಳಿ ಮಾಡಬಹುದು. ಅದು ಪ್ರಾದೇಶಿಕ ಯುದ್ಧಕ್ಕೆ ಕಾರಣವಾಗುವ ಸಾಧ್ಯತೆಯಿದೆ. ಇದು ಯಾರಿಗೂ ಲಾಭಕರವಲ್ಲ. ಹಾಗಾದರೆ ಇಸ್ರೇಲ್ ಮುಂದಿನ ಹೆಜ್ಜೆ ಯಾವುದು? 3 ಮುಖ್ಯ ಅಂಶಗಳು ನಿರ್ಧರಿಸಬಹುದು. 1. ನಾಯಕತ್ವ ಬದಲಾವಣೆಯ ನಂತರ ಇರಾನ್ನ ವರ್ತನೆ. ಶಾಂತ ಮತ್ತು ನಿಯಂತ್ರಿತ ನಡೆ ಕಂಡುಬಂದರೆ ತಕ್ಷಣದ ದಾಳಿಯ ಸಾಧ್ಯತೆ ಕಡಿಮೆಯಾಗುತ್ತದೆ. 2. ಗುಪ್ತಚರ ಮಾಹಿತಿ. ಇರಾನ್ ತನ್ನ ಸೈನಿಕ ಕಾರ್ಯಕ್ರಮಗಳನ್ನು ವೇಗವಾಗಿ ಮುಂದುವರಿಸುತ್ತಿದೆ ಎಂಬ ನಿಖರ ಮಾಹಿತಿ ಸಿಕ್ಕರೆ ದಾಳಿ ಸಾಧ್ಯತೆ ಹೆಚ್ಚಾಗುತ್ತದೆ. 3. ಅಮೆರಿಕಾದ ನಿಲುವು. ಇಸ್ರೇಲ್ ಮತ್ತು ಅಮೆರಿಕ ನಿಕಟವಾಗಿ ಸಂಯೋಜನೆ ಮಾಡುತ್ತವೆ. ಅಮೆರಿಕ ಶಾಂತಿ ಕೋರಿದರೆ ಕ್ರಮ ಜಾಗ್ರತೆಯಿಂದ ನಡೆಯಬಹುದು. ಆದರೆ ಭದ್ರತಾ ಹಿತಾಸಕ್ತಿಗಳಲ್ಲಿ ಏಕಮತ ಇದ್ದರೆ ನಿರೋಧಕ ದಾಳಿಗಳು ಮುಂದುವರೆಯಬಹುದು. ಅಂತಿಮವಾಗಿ, ನಾಯಕತ್ವ ಬದಲಾವಣೆ ಮಾತ್ರದಿಂದ ಯುದ್ಧ ಆರಂಭವಾಗುವುದಿಲ್ಲ. ಆದರೆ ತಂತ್ರಜ್ಞಾನ ಮತ್ತು ಭದ್ರತಾ ಲೆಕ್ಕಾಚಾರಗಳಲ್ಲಿ ಅಪಾಯ ಹೆಚ್ಚಾಗಿದೆ ಎಂದು ಕಂಡರೆ ಇಸ್ರೇಲ್ ಕ್ರಮ ಕೈಗೊಳ್ಳುವ ಇತಿಹಾಸವಿದೆ. ಮುಂದಿನ ಕೆಲವು ವಾರಗಳು ಅತ್ಯಂತ ಮಹತ್ವದ್ದು. ಇದು ವ್ಯಕ್ತಿಗಳ ಬಗ್ಗೆ ಅಲ್ಲ, ಪ್ರಾದೇಶಿಕ ಶಕ್ತಿ ಸಮತೋಲನ ಮತ್ತು ಭದ್ರತಾ ಲೆಕ್ಕಾಚಾರಗಳ ಬಗ್ಗೆ.